ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದರು. ಅಂದು ಕೆಲವು ಇದೇ ರೀತಿ ತೊಂದರೆ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಆದರು, 17ರಲ್ಲಿ ಆ ಸಂದರ್ಭದಲ್ಲಿ ಇದೇ ರೀತಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದರು, ಅವಾಗಲೂ ಇಂಥವ್ರು ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ ಕೆಲವರು, ಏನು ಮಾಡೋಲ್ಲ. ಯಡಿಯೂರಪ್ಪರ ಪಕ್ಷವನ್ನು ಕಟ್ಟಿದ್ದು ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ವಿಜೇಂದ್ರ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪ. ನಾವು ಯಾರೂ ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿರು. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷಿ. ಅರೆ ನೀವು ವಿಜೇಂದ್ರ ಬೈದು ಒಂದೇ, ಅವ್ರಿಗೆ ಬೈದು ಒಂದೇ. ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ವಿರುದ್ಧ ಹೋರಾಟ ಅಲ್ಲ. ನಿಮ್ಮ ತಾಕತ್ತು. ಮೂಡ ಪಾದಯಾತ್ರೆ ಬಂದಲ್ಲ ರಾಜ್ಯದ ಅಧ್ಯಕ್ಷರು, ಎಲ್ಲೋಗಿದ್ದೆಪ್ಪ, ಎಲ್ಲೋಗಿದ್ದೆ? ಇದಕ್ಕೆ ಉತ್ತರ ಕೊಡಬೇಕು. ಕಾಣದಂತೆ ಮಾಯವಾದಂತಂದ್ರೆ ಹಂಗೇನು ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ವಿಜೇಂದ್ರ ಪಾದಯಾತ್ರೆ ಹಾಳಾಗ್ಲಿ ಅಂತ ಹೇಳಿ ವಂಚಾಗಿದ್ದೆ. ಅವ್ರ ಜೊತೆಗೆ, ವಿಜೇಂದ್ರ ಜೊತೆಗೆ ಪ್ರತಿಪಕ್ಷ ನಾಯಕರುಗಳು, ಚಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್ ಎಲ್ಲ ಮುಖಂಡರುಗಳಿದ್ರು. ನೀನ್ ಯಾಕಪ್ಪ ಬರಲಿಲ್ಲ? ನೀನ್ಯಾಕೆ ಬರಲಿಲ್ಲ ಅಂದ್ರೆ ಭ್ರಷ್ಟಾಚಾರ ನೀವು ಒಪ್ಪಿದ್ದಿ ಅಂತ ತಾನೆ. ಇಲ್ಲಿ ಮೈಸೂರಲ್ಲಿ ಪಾದಯಾತ್ರೆ ತಕ್ಷಣ ಬೆಳಗಾವಿಯಲ್ಲಿ ಸಭೆ ಸೇರಿದ್ರು. ಕುಡಿಯೋ ನೀರಿನಲ್ಲಿ ಏನೋ ಅಂತಲ್ಲ ಆ ಕೆಲಸ ಮಾಡಿದ್ರು. ಅಂದ್ರೆ ಹಾಳಾಗಬೇಕಿದ್ದು ಅವ್ರ ಉದ್ದೇಶ. ದಾವಣಗೆರೆಗೆ ಬರ್ತಾರೆ, ಯಾರು ಸೋತವರು, ಟಿಕೆಟ್ಸ್ ವಂಚಿತರು. ನೋಡಿ ಭಾಳ ಚೆನ್ನಾಗಿದೆ. ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆಗೆ ಸೋತವರು ಮತ್ತು ಯಾರೋ ಬೆರಳೆಣಿಕೆಯಷ್ಟು ಈ ರೀತಿ 3-4 ಜನ ತಂಡ ಮಾಡಿದರೆ ದಾವಣಗೆರೆಯಲ್ಲಿ ಬಂದರು. ಎಲ್ಲ ಕಡೆ ಅವರಿಗೆ ಪ್ರೊಟೆಸ್ಟ್ಗಳಾಗಿದೆ. ಅವ್ರು ಹೋದಾಗ ಎಲ್ಲಿ ಜಿಲ್ಲಾಧ್ಯಕ್ಷರು ಇರಲಿಲ್ಲ, ಪಕ್ಷದ ಮುಖಂಡಗಳು ಇರಲಿಲ್ಲ, ಮಾಜಿ ಶಾಸಕರಿಲ್ಲ, ಹಾಲಿ ಶಾಸಕರಿಲ್ಲ, ಲೋಕಸಭೆ ಇರಲಿಲ್ಲ. ನೋಡಿ ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯ ಎಲ್ಲಿ ಕಡಿಮೆ ಆಗಿಲ್ಲ, ನಮ್ಮದೇ ಆದ ವರ್ಚಸ್ಸಿದೆ. ನಿನ್ನೆ ಮುಳುಬಾಗಿಲು ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ನಮಗೆ ಆಲಪಂಡೆ ವಿಘ್ನೇಶ್ವರ ಸಕಲ ವಿಘ್ನಗಳ ನಿವಾರಕ, ಎಲ್ಲವೂ ನಿವಾರಣೆ ಆಗಲಿ. ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬಕ್ಕೆ ರಾಜ್ಯದ ಅಧ್ಯಕ್ಷನ ಪಕ್ಷ, ಇದನ್ನು ಒಪ್ಕೊಳ್ಳೇಬೇಕು. ನೀವು ವಿಜೇಂದ್ರ ಬೈಲಿ ಅವ್ರ ಮೇಲೇ ಬೈದಂಗೆ ಇದನ್ನು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳಿದ್ರೆ ಬ್ಯಾಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿದ್ದು ಗೊಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರೆ ಹೋಗಲಿ, ನಮ್ಮ ಸೋಮಣ್ಣ ಹೇಳ್ತಾರೆ ಸಂಸೆಗಟ್ಟಿ ಹೆಸರಿಗಷ್ಟೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದರೆ ಮ್ಯಾಚ್ ಫಿಕ್ಸಿಂಗು. ಇವ್ರು ಏನು ಹೇಳಿದ್ದಾರೆ, ನನ್ನ ದಾಖಲೆ ಇದೆ, ನಮ್ಮ ಇಂಪಾರ್ಟೆಂಟ್ ಹೇಳಿದ್ರಲ್ಲ ನೋಡಿ, ಸಿದ್ದರಾಮಯ್ಯ CM ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದರೆ BJP ಸುಪಾರಿ ಕೊಡೋರು, ಇವರು ಅವ್ರು ಕೊಡೋರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿ ಭಾಳ ಹಿರಿಯ ವಿಶ್ವನಾಥರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿರಲಿ, ಸಿದ್ದರಾಮಯ್ಯನವರ ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಇವರು. ಹಿರಿಯ ವಿಶ್ವನಾಥರವರು ಎಂಥ ಮಾತು ಹೇಳಿದ್ರು ಹಿರಿಯರು. ಇದೇ ತಾನೇ ನಿಮ್ಮದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ. ನಿಮ್ಮ ದಾಖಲೆಗಳು ಬಿಚ್ಚಿಡ್ತಿ ಅಂತ ಹೇಳ್ತಾರಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯ? ಸದಾನಗೌಡರು ಏನು ಹೇಳಿದ್ರು, ಅದೇ ಎಲ್ಲ ಒಟ್ಟಾಗಿ ಒಂದಾಗ ಹೋಗ್ಬೇಕು. ಸದಾನಗೌಡರು ನೋಡಪ್ಪ, ಕಾಶಿಯ ನಾವೆಲ್ಲ ಮಾತಾಡ್ತಿದ್ವಿ. ಆಗ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, CT ರವಿ ಹಿಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ. ಏನು ಬಿಚ್ಚಿದೆ? ಎಲ್ಲೆಲ್ಲಿ ಬಿಚ್ಚಿದೆ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ. ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀರಿ, ಸದಾನಗೌಡರ ವಿರುದ್ಧ ಮಾತಾಡ್ತೀರಿ, ವಿಜಯೇಂದ್ರ ವಿರುದ್ಧ ಮಾತಾಡ್ತೀರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಬಸವಣ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಅಂತ ಹೇಳ್ತೀರಿ. ಬಸವಣ್ಣ ಕೇವಲ ವೀರಶೈವ ಸಮಾಜಕ್ಕೆ ಅಷ್ಟೇ ಅಲ್ಲ, ಅಣ್ಣ ಬಸವಣ್ಣ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು, ಅಂದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂತವ್ರು. ಹೌದಮ್ಮ? ಅಂತ ಮಾನವರ ಬಗ್ಗೆ ಇಡೀ ವಿಶ್ವಗುರು ಬಸವಣ್ಣ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರು ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಮಠಾಧೀಶರು ಒತ್ತಾಯ ಮಾಡಿ ವಿನಂತಿ ಮಾಡ್ತೀನಿ. ನಾನು ಪಾದಕಗಳಿಗೆ ಭಕ್ತಿಯಿಂದ ಪ್ರಣಾಮನ ಸಲ್ಲಿಸಿ ನಮಸ್ಕಾರ ಮಾಡ್ತೀನಿ. ಇಂಥವ್ರನ್ನ ಉಚ್ಚಾಟನೆ ಮಾಡಿಸ್ಬೇಕು, ಇಂಥವ್ರಿಗೆ ಚೀಮಾರಿ ಹಾಕ್ಬೇಕು.